ಬೆಂಗಳೂರಿನಲ್ಲಿ 60ಕ್ಕೂ ಹೆಚ್ಚು ಬೈಕ್ಗಳು ಬೆಂಕಿಗಾಹುತಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿವೆ ಬೈಕ್ಗಳು. ಯಮಹಾ ಶೋರೂಮ್ನಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಇದು. ಮಹದೇವಪುರದ ಬಿ ನಾರಾಯಣಪುರದಲ್ಲಿ ಆಗಿರುವಂತಹ ಘಟನೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಶೋರೂಮ್ಗೆ ಬೆಂಕಿ ಹತ್ತಿದೆ. ಕೋಟ್ಯಾಂತರ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗಿದೆ. ಶೋರೂಮ್ ಬೀಗ ಹಾಕಿದ್ರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಮತ್ತೆ ತಿಳಿದೂ ಇಲ್ಲ ಕೂಡ. ಬೆಂಕಿ ಹೆಚ್ಚಾದಾಗ ಸ್ಥಳೀಯರು ಮ್ಯಾನೇಜರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಕ್ಷಣ ಕ್ಷಣಕ್ಕೂ ಬೆಂಕಿ ತೀವ್ರತೆ ಹೆಚ್ಚಾಗಿ ಸಂಪೂರ್ಣ ಭಸ್ಮವಾಗಿ ಹೋಗಿದೆ. ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸುಮಾರು 60ಕ್ಕೂ ಅಧಿಕ ಬೈಕ್ಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ. ಯಮಹಾ ಶೋರೂಮ್ನಲ್ಲಿ ಆಗಿರುವಂತಹ ಘಟನೆ ಇದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಮೊದಲ ದಿನದಲ್ಲಿ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಭಾರಿ ಅನಾಹುತ ಆಗಿದೆ. ಇನ್ನು ಈ ಘಟನೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಬೈಕ್ಗಳು ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಸದ್ಯಕ್ಕೆ ನಾನು ಆ ಘಟನಾ ಸ್ಥಳವನ್ನು ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತೇನೆ. ಈಗ ಅದರ ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ನಿನ್ನೆ ರಾತ್ರಿಯ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಆದರೆ ಹೊಸ ವರ್ಷದ ದಿನ ಆಗಿದ್ದರಿಂದಾಗಿ ಬೇಗ ಅಂಗಡಿಯನ್ನು ಮುಚ್ಕೊಂಡು ಹೋಗಿರ್ತಾರೆ. ಆದರೆ ರಾತ್ರಿಯ ವೇಳೆ ಶೋರೂಮ್ನ ಒಳಗಡೆ ಬೆಂಕಿ ಕಾಣಿಸ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಆದರೆ ಒಳಗೆ ಕಾಣಿಸ್ಕೊಂಡಂತಹ ಬೆಂಕಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಯಾಕಂದರೆ ಅಂಗಡಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ಕಾಲಕ್ರಮೇಣ ಬೆಂಕಿ ಸಣ್ಣದಾಗಿ ಕಾಣಿಸ್ಕೊಂಡು ಬರಬರುತ್ತಾ ಬೆಂಕಿಯ ಕಿನ್ನಾಲೆ ಜಾಸ್ತಿ ಆಗುತ್ತೆ. ನಂತರದಲ್ಲಿ ಶೋರೂಮ್ನ ಸಂಪೂರ್ಣವಾಗಿ ಆವರಿಸುತ್ತೆ. ಈ ಸಂದರ್ಭದಲ್ಲಿ ಶೋರೂಮ್ನಲ್ಲಿ ಇದ್ದಂಥ ಸುಮಾರು 60 ಅಂತೇಳಿ ಈಗ ಅಂದಾಜು ಹೇಳ್ತಾ ಇರುವಂಥದ್ದು. ಸುಮಾರು 60ರಷ್ಟು ಬೈಕ್ಗಳು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು ನೀವು ನೋಡ್ಬೋದು. ಎಲ್ಲವೂ ಕೂಡ ಇನ್ನೂ ರಸ್ತೆಗೆ ಬರಲಿಕ್ಕೆ ಅಂತೇಳಿ ಸಿದ್ಧವಾಗಿದ್ದಂತಹ ಗಾಡಿಗಳು. ಜಸ್ಟ್ ಎಲ್ಲವನ್ನು ಕೂಡ ಒಂದು ಪೊಸಿಷನ್ನಲ್ಲಿ ಶೋರೂಮ್ನಲ್ಲಿ ಹೇಗೆ ಗ್ರಾಹಕರನ್ನು ಸೆಳಿಬೇಕು ಅಂತ ಹೇಳಿ ಸಿದ್ಧ ಮಾಡಲಾಗಿರುತ್ತೆ. ಆ ರೀತಿಯಲ್ಲಿ ಗಾಡಿಗಳನ್ನು ಇರಿಸಲಾಗಿದ್ದಂತಹ ಪೊಸಿಷನಲ್ಲೇ ಇರುವಂಥದ್ದು. ಈಗಾಗಲೇ ಅಂದರೆ ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಎಲ್ಲ ವೆಹಿಕಲ್ಗಳು, ಅಂದರೆ ಒಂದು ಗಾಡಿಯ ಮೌಲ್ಯ ಲಕ್ಷ ಇರುತ್ತೆ. ಜೊತೆಗೆ ಅದರ ಮೇಲ್ಗಡೆ ಇರುವಂತಹ ವೆಹಿಕಲ್ಗಳು ಅಂದರೆ ಸರಿಸುಮಾರು ಒಂದು 5 ಲಕ್ಷ ಮೌಲ್ಯದಷ್ಟು ಕೂಡ ವೆಹಿಕಲ್ಗಳು ಇಲ್ಲಿ ಇದ್ವು. ಒಟ್ಟಾರೆಯಾಗಿ ಎಲ್ಲ ಬೈಕ್ಗಳು ಜೊತೆಗೆ ಇಲ್ಲಿ ಆಗಿರುವಂತಹ ಡ್ಯಾಮೇಜಸ್ಗಳನ್ನು ಈಗ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. 1 ಕೋಟಿಗೂ ಹೆಚ್ಚು ಅನ್ನುವಂಥ ಒಂದು ಮಾಹಿತಿಗಳು ತಿಳಿದು ಬರ್ತಾ ಇರುವಂಥದ್ದು. ಯಾವಾಗ ಈ ರೀತಿಯಾದಂಥ ಒಂದು ಘಟನೆ ನಡೆಯುತ್ತೆ, ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಇಲ್ಲಿನ ಸ್ಥಳೀಯರು ಮಾಹಿತಿ ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕೂಡಲೇ 8 ಅಗ್ನಿಶಾಮಕ ವಾಹನಗಳು ಕೂಡ ಇಲ್ಲಿ ಸ್ಥಳಕ್ಕೆ ದೌಡಾಯಿಸ್ತವೆ. ಜೊತೆಗೆ ಬೆಂಕಿಯನ್ನು ನಂದಿಸುವಂಥ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ. ಆದರೆ ಶೋರೂಮ್ನ ಸಂಪೂರ್ಣ ವಾಹನಗಳು ಅಷ್ಟೊತ್ತಿಗಾಗಲೇ ಸುಟ್ಟು ಕರಕಲಾಗಿರ್ತವೆ. ನೀವು ನೋಡ್ಬೋದು, ಜನರು ಕೂಡ ಸಾಕಷ್ಟು ಜನ ಇಲ್ಲಿ ನೆರೆದಿರುವಂಥದ್ದು. ಮತ್ತೊಂದು ಕಡೆ ಈ ಶೋರೂಮ್ನ ಪಕ್ಕದಲ್ಲೇ ಅದೃಷ್ಟವಶಾತ್ ಜಸ್ಟ್ ಮಿಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಟ್ರಿಯಂಬ್ ಏನು ಶೋರೂಮ್ ಕೂಡ ಪಕ್ಕದಲ್ಲೇ ಇರುವಂಥದ್ದು. ಯಾವಾಗ ಈ ರೀತಿಯಾಗಿ ಬೆಂಕಿ ಕಾಣಿಸ್ಕೊಂಡು ಬೆಂಕಿಯ ಕಿನ್ನಾಲಿಗೆ ಹೆಚ್ಚಾಗ್ತಾ ಹೋಗುತ್ತೆ, ಅದಾದ ಬಳಿಕವಾಗಿ ಸಾರ್ವಜನಿಕರು ಕೂಡ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿನ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗ್ತಾರೆ. ಶೋರೂಮ್ಗೆ ಯಾವುದೇ ರೀತಿಯಾದಂಥ ಒಂದು ಬೆಂಕಿ ಅನಾಹುತ ತಟ್ಟದ ರೀತಿಯಲ್ಲಿ ಕೂಡ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದಾದ ಬಳಿಕವಾಗಿ ಬಹುಶಃ ಈ ಶೋರೂಮ್ನಲ್ಲೂ ಕೂಡ ಅತ್ಯಮೂಲ್ಯವಾದಂಥ ಸಾಕಷ್ಟು ಐಷಾರಾಮಿ ಬೈಕ್ಗಳಿದ್ವು. ಆದರೆ ಯಾವುದು ಕೂಡ ಬೆಂಕಿಗೆ ಆಹುತಿ ಆಗಿಲ್ಲ. ಆದರೆ ಏನು ಯಮಹಾ ಶೋರೂಮ್ ಏನಿದೆ ಅದೊಂದಕ್ಕೆ ಮಾತ್ರ ಬೆಂಕಿಯಿಂದ ಸಾಕಷ್ಟು ಒಂದು ನಷ್ಟಗಳಾಗಿರುವಂಥದ್ದು. ಇನ್ನು ಇವತ್ತಿನ ವಾತಾವರಣವನ್ನು ನೋಡೋದಾದರೆ ಕೂಡ ಇಲ್ಲಿನ ಜನರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಯಮಹಾ ಶೋರೂಮ್ಗೆ ಸರಿಸುಮಾರು ಕೋಟ್ಯಾಂತರ ಮೌಲ್ಯದ ಹಣ ನಷ್ಟ ಆಗಿದೆ ಅನ್ನುವಂಥ ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.